ಹಲೋ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಯಾವ್ದಾದ್ರು ಹಳೆ ಫರ್ನಿಚರ್ ಇದೆಯಾ? ತುಂಬಾ ಸ್ಕ್ರ್ಯಾಚಸ್ ಆಗಿದೆಯಾ? ಡಲ್ ಆಗಿದ್ಯಾ? ಇಲ್ಲ ತಾತನ ಕಾಲದ ಯಾವ್ದಾದ್ರು ಫರ್ನಿಚರ್ ಇದೆಯಾ? ಎಲ್ಲಾನು ಜಸ್ಟ್ ₹200 ಒಳಗೆ ಪಳಪಳ ಅಂತ ಹೊಳೆಯುವಂಗೆ ಮಾಡ್ಬೋದು. ಹೆಂಗೆ ಅಂತ ಅಂದ್ರೆ, ನಾನು ಹೇಳುವಂತಹ ಟಿಪ್ಸ್ ಅಂಡ್ ಟ್ರಿಕ್ಸ್‌ನ ಫಾಲೋ ಮಾಡಿ. ಸೊ, ಫಸ್ಟ್ ಬಂದು ನಿಮಗೆ ಬೇಕಾಗಿರೋ ಐಟಮ್ ಎಮ್ರಿ ಪೇಪರ್. ಸೊ, ಇದು ಬಂದು ಜಸ್ಟ್ ₹10 120 ಅಂತ ಇದ್ರದ್ದು ಕೋಡು. ಸೊ, ಇದನ್ನ ಹೇಳಿದ್ರೆ ₹10ಗೆ 1 ಶೀಟ್ ಕೊಡ್ತಾರೆ. ಮೋರ್ ದೆನ್ ಎನಫ್ ನಿಮಗೆ ಎಲ್ಲ ಯೂಸ್ ಮಾಡೋಕ್ಕೆ. ಸೊ, ಇದನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಫಸ್ಟು ಯೂಸ್ ಮಾಡ್ತಾ ಇರೋ ವುಡನ್ ಸರ್ಫೇಸ್ನ ಚೆನ್ನಾಗಿ ಪಾಲಿಷ್ ಮಾಡಬೇಕು. ಸೊ, ಪಾಲಿಷ್ ಮಾಡೋದ್ರಿಂದ ಆ ಸರ್ಫೇಸ್ ಒಂದೇ ಸಮ ಆಗುತ್ತೆ. ನಾವು ವಾರ್ನಿಷ್ ಹಚ್ಚೋವಾಗ ನೀಟಾಗಿ ಹಿಡಿಯುತ್ತೆ. ಸೊ, ಅದು ಒಂದಕ್ಕೋಸ್ಕರ. ಮತ್ತು ತರಿ ತರಿ ಎಲ್ಲ ಇದ್ದರೆ ಹಚ್ಚೋಕೆ ಕಷ್ಟ ಆಗುತ್ತೆ. ಎಲ್ಲ ಇದು ಚೆನ್ನಾಗಿ ಪಾಲಿಷ್ ಆದಮೇಲೆ ಒಂದು ಬಟ್ಟೆ ತೊಗೊಂಡು ಧೂಳನ್ನ ಕಂಪ್ಲೀಟಾಗಿ ಒರೆಸ್ಬೇಕು. ಯಾವುದೇ ರೀತಿಯಾದ ಧೂಳು ವುಡನ್ ಫರ್ನಿಚರ್ ಮೇಲೆ ಇರಬಾರ್ದು. ಆಗ ನಾವು ಹಚ್ಚೋ ಪೇಂಟ್ ಆಗಲಿ ಕಲರ್ ಆಗಲಿ ಹಿಡಿಯಲ್ಲ. ಸೊ, ನೆಕ್ಸ್ಟ್ ನಮಗೆ ಬೇಕಾಗಿರೋದು ಈ ಕಲರ್ ಪ್ಯಾಕೆಟ್ಸ್. ಇದು ಜಸ್ಟ್ ₹10 ಒಂದು ಪ್ಯಾಕೆಟ್. ಇದರಲ್ಲಿ 3-4 ಕಲರ್ ಬರುತ್ತೆ. ಮತ್ತು ಈ ಬ್ರಷ್ ಬಂದು ₹40 ನಮಗೆ. ಈ ವಾರ್ನಿಷ್ ಶೈನಿಂಗ್ ಕೊಡುತ್ತೆ. ಸೊ, ಇದು ಪ್ರೈಸ್ ಅರೌಂಡ್ ₹150 ನಮಗೆ. ಫಸ್ಟು ಈ ಕಲರ್ನ ಅರ್ಧ ಪ್ಯಾಕೆಟ್ ಹಾಕ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲರ್ಗೆ ಇದನ್ನು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ಬ್ರೌನ್ ಬರುತ್ತೆ. ಸೊ, ಸುಮಾರು ಕಲರ್ಸ್ ಇದೆ. ನೀವು ಹಾರ್ಡ್ವೇರ್ ಶಾಪ್ಗೆ ಹೋದಾಗ ಕೇಳಿದ್ರೆ ಕೊಡ್ತಾರೆ. ಇದಾದಮೇಲೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ವಾರ್ನಿಷ್ನ ನಾವು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ, ನಾವಿಲ್ಲಿ 3-4 ಫರ್ನಿಚರ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಪೌಡರ್ ಒಂದೊಂದ್ಸರಿ ಕೆಳಗೇನೆ ಸೆಟಲ್ ಆಗಿಬಿಟ್ಟಿರುತ್ತೆ. ಇದಾದಮೇಲೆ ಇಮಿಡಿಯೇಟ್ಲಿ ನಾವು ಆ ಬ್ರಷಿಂದ ಫರ್ನಿಚರ್ಗೆ ಬ್ರಷ್ ಮಾಡಬೇಕು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಸೊ, ನಿಮ್ಗೆ ಎಷ್ಟು ಲೇಯರ್ ಬೇಕಾದರೂ ನೀವು ಹಾಕೊಬೋದು. ಕಲರ್ ಅಷ್ಟೇ ಬ್ರೈಟಾಗಿ ಬರುತ್ತೆ ಮತ್ತು ತುಂಬ ಶೈನಿಂಗ್ ಆಗಿರುತ್ತೆ. ಸೊ, ಇಲ್ಲಿ ಕಾಣ್ತಾ ಇರೋಂಗೆ ತುಂಬ ಶೈನಿಂಗಾಗಿ ಕಾಣುತ್ತೆ. ಒಂದೇನಂತಂದರೆ ಇದು ಒಣಗಕ್ಕೆ ಬಿಡಬೇಕು. ಸೊ, 24 ಅವರ್ಸು ಸ್ವಲ್ಪ ಇದನ್ನು ಯೂಸ್ ಮಾಡದೇ ಇದ್ರೇ ಒಳ್ಳೆಯದು. ಸೊ, ಇದು ಬಿಫೋರ್ ಆ್ಯಂಡ್ ಆಫ್ಟರ್. ಇದು ನಮ್ಮ ಮಂಚದ ಫಸ್ಟ್ ಮಾಡಿದ್ದು. ನೆಕ್ಸ್ಟು ಈ ಟೇಬಲ್ ಒಂದಿತ್ತು ನಮ್ಮ ಹತ್ರ. ಇದನ್ನು ಸಹ ನೀಟಾಗಿ ಎಮ್ರಿ ಪೇಪರಲ್ಲಿ ಎಲ್ಲನೂ ಒಂದು ಸರ್ಫೇಸ್ನ ನೀಟ್ ಮಾಡ್ಕೊತಾ ಇದ್ದೀವಿ. ಸೊ, ಒಂದೇ ಸಮ ಸರ್ಫೇಸ್ ಮಾಡಿಕೊಂಡು ಧೂಳೆಲ್ಲ ಒರೆಸ್ಕೊಂಡು ಸೇಮ್ ಅದೇ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವೋ ವಾರ್ನಿಷ್ ಇದೆಯಲ್ಲ ಅದನ್ನೇ ಹಾಕ್ಕೊಂಡು ಅಪ್ಲೈ ಮಾಡ್ತಾ ಇದ್ರಿ. ನೋಡ್ಬೋದು ಎಷ್ಟು ಶೈನಿಂಗ್ ಆಗಿದೆ ಕೋಟಿಂಗ್ ಅಂತ. ಸೊ, ಇದೇ ಥರ ಈ ಟೇಬಲಿಗೆ ಕೂಡ ಮಾಡ್ಕೊಂಡ್ವಿ. ಸೊ, ಫೈನಲ್ ರಿಸಲ್ಟ್ಸ್ ಹೆಂಗಿರುತ್ತೆ ಅಂತಂದರೆ ಸೂಪರ್ ಡೂಪರ್ ಆಗಿರುತ್ತೆ. ಸೊ, ಚೆಕ್ ಮಾಡಿ. ಎಷ್ಟು ಶೈನಿಂಗ್ ಆಗಿ ಬ್ರ್ಯಾಂಡ್ ನ್ಯೂ ಥರ ಇದೆ. ಸೊ, ಇದರಲ್ಲಿ ನೀವು ಬೇಕಂದರೆ ಬ್ಲ್ಯಾಕ್ ಆಗು ಆಪ್ಟ್ ಮಾಡ್ಬೋದು. ಇಲ್ಲಾಂದರೆ ಡಾರ್ಕ್ ಬ್ರೌನ್ ಬರುತ್ತೆ, ಅದು ಕೂಡ ಮಾಡ್ಕೊಬೋದು. ಯೆಲ್ಲೋ ಬರುತ್ತೆ. ಸೊ, ಇದು ಬಿಫೋರ್ ಆ್ಯಂಡ್ ಆಫ್ಟರ್. ಸೊ, ನೆಕ್ಸ್ಟ್ ನಾವು ಅಪ್ಲೈ ಮಾಡಿದ್ದು ನಮ್ಮ ಮೇನ್ ಡೋರಿಗೆ. ಸೊ, ಇದು ವುಡನ್ ಡೋರ್ ಅಲ್ಲ, ಸ್ವಲ್ಪ ಸ್ಕ್ರ್ಯಾಚಸ್ಸು ವೆರ್ ಆ್ಯಂಡ್ ಟೇರ್ ಆಗಿತ್ತು. ಸೊ, ಅದಕ್ಕೂ ಸಹ ಒಂದು ರೌಂಡು ಇದನ್ನ ವಾರ್ನಿಷ್ ಕಲರ್ನ ಅಪ್ಲೈ ಮಾಡ್ಕೊಂಬಂದ್ವಿ. ಸೊ, ಇದು ಸಹ ಅದರ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ, ನೆಕ್ಸ್ಟ್ ಟೀಪಾಯ್ ಕೂಡ ಹಾಗೆ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ಸೊ, ನಮ್ಮ ಹತ್ರ ಈ ಸೋಫಾ ಇತ್ತು, ವುಡನ್ ಸೋಫಾ. ಸ್ವಲ್ಪ ಕಲರ್ ಹಂಗೆ ಹೆಚ್ಚು ಕಡಿಮೆ ಇತ್ತಿದ್ದು ಮತ್ತು ಸ್ಕ್ರ್ಯಾಚಸ್ ಇತ್ತು. ಇದಕ್ಕೆ ಬ್ಲ್ಯಾಕ್ ಕಲರ್, ಅದೇ ಬ್ಲ್ಯಾಕ್ ಕಲರಿಗೆ ವಾರ್ನಿಷ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ವಿ. ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಎಷ್ಟಿದೆ ಅಂತ ವ್ಯತ್ಯಾಸ. ಇದಾದಮೇಲೆ ಬಿಸಿ ಐಟಮ್ನ ಯಾವುದೂ ಹಿಂಗೆ ಇಡಬೇಡಿ, ಇಲ್ಲಾಂದ್ರೆ ಈ ಥರ ಕಲರ್ ವೇರ್ ಆಫ್ ಆಗಿಬಿಡತ್ತೆ. ಸೊ, ನೀವು ಯಾವುದೇ ವುಡನ್ ಇದ್ದಿದ್ರೂ ಈ ಥರ ಅಪ್ಲೈ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಯೂಸ್ ಮಾಡಿರೋ ಬ್ರಷ್ನ ಸೀಮೆಣ್ಣೆಯಲ್ಲಿ ನೆನೆಸಿ. ಸೊ, ಇದೇ ಥರ ನೀವು ನಿಮ್ಮ ಮನೇಲಿರೋ ಎಲ್ಲ ಓಲ್ಡ್ ಫರ್ನಿಚರ್ನ ಬ್ರ್ಯಾಂಡ್ ನ್ಯೂ ಮಾಡ್ಕೊಳ್ಳಿ. ಜಸ್ಟ್ ₹200 ಒಳಗೇನೆ. ಕಾರ್ಪೆಂಟರ್ ಹತ್ರ ಹೋದರೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅವರು 1500 ಆ ಥರ ಹೇಳ್ತಾರೆ. ಸೊ, ಈ ಐಡಿಯಾನ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಚಿಕ್ಕಪ್ಪ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.